ವಿಜ್ಞಾನಿ ನಮ್ಮ ಈ ಸಮಿಟ್ ನಲ್ಲಿ ಬಂದು ಹೇಳಿದ್ದಾರೆ. ಇಲ್ಲಿಂದ ಮಾರತ್ತಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬರೋದ್ರ ಒಳಗಡೆ ನಾವು ಸ್ಪೇಸ್ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಆರಾಮ್ಸೆ ಬರ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಅಂದ್ರೆ ಸ್ಪೇಸ್ ಇಂದ ನೀವು ಬೆಂಗಳೂರಿಗೆ ಬರ್ಬೋದು. ಆದ್ರೆ ಬೆಂಗಳೂರಿನ ಮಾರತ್ತಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬರೋಕ್ಕಾಗಲ್ಲ. ಎಷ್ಟು ಅವಮಾನ ಅಲ್ವಾ ಇದು? ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ಅಲ್ವಾ? ಎಲ್ಲ ಕಡೆ ಗಾರ್ಬೇಜ್ ಬಿದ್ದಿದೆ, ಎಲ್ಲ ಕಡೆ ಗುಂಡಿಗಳು ಹಳ್ಳ ಬಿದ್ದಿದೆ. ಒಂದು ಕಡೆ ಬೆಂಗಳೂರಲ್ಲಿ ದರೋಡೆಗಳ ಅವಳಿ ಜಾಸ್ತಿ ಆಗಿದೆ. 7 ಕೋಟಿ 7 ನಿಮಿಷದಲ್ಲಿ ಲಪ್ಪಾಯಿಸ್ತಿದೆ. ಇಷ್ಟಿದ್ರು ಬ್ರ್ಯಾಂಡ್ ಬೇಕು. ಬ್ರ್ಯಾಂಡ್ ಯಾವ ಬ್ರ್ಯಾಂಡು? ದರೋಡೆಕೋರರ ಬೆಂಗಳೂರ, ಹಳ್ಳದ ಬೆಂಗಳೂರ, ಕಸದ ಬೆಂಗಳೂರ, ಯಾವ ಬೆಂಗಳೂರು ಅಂತ ಹೇಳಿ. ಇಷ್ಟಾದರೂ ಕೂಡ ಪವರ್ ಶೇರಿಂಗ್ ಅಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳ ಬಗ್ಗೆ ಏನ್ ಹೇಳ್ತಾರೆ? ಹಳ್ಳ ಬೀಳೋದಲ್ಲಿ ಅಂತ. ಅಂದ್ರೆ ದುರಾಂಕಾರದ ಪರಮಾವಧಿ ಸರ್ಕಾರ, ದುರಾಂಕಾರದ ಏನು ಹೆಗ್ಗಿಂತೆ ಓಡಾಡ್ತಾರೆ. ಮತ್ತೆ ಅಡ್ವರ್ಟೈಸ್ಮೆಂಟ್ 2.5 ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ರಿ. ಏನ್ ಮಾಡಿದೀರಾ? ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸದ ರಾಶಿ, ಅಭಿವೃದ್ಧಿ ಶೂನ್ಯ, ಲೂಟಿ, ರೈತರ ಆತ್ಮಹತ್ಯೆ, ಇಷ್ಟೇನಾ? ನಾವಿವತ್ತು ಹೋರಾಟ ಮಾಡ್ತಾ ಇರೋದು. ಇನ್ನಾದರೂ ಮಾನ ಮರ್ಯಾದೆ ಇದ್ರೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬರೀಕರಣ ಹಾಕಿ ಮಾತಿದ್ರೆ ಹಣ ಬಿಡುಗಡೆ ಮಾಡಿದ್ದೀರಿ. ಎಲ್ಲೋಗಿದೆ? ಹಂಗಾರೆ ಹಣ ಬಿಡುಗಡೆ ಮಾಡಿದ್ರೆ ಎಲ್ಲೋಯ್ತು? ನೀವು ಕಳೆದ 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದ್ರೆ ಇದು ಯಾವುದು? ಇದು ಆಸ್ಪತ್ರೆ ರಸ್ತೆ ರೀ ಇದು. ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರುವಂತದ್ದು ಆಸ್ಪತ್ರೆ ರಸ್ತೆ ಇದು. ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ, ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ. ಈ ರೋಡಲ್ಲಿ ಹೋಗ್ಬಿಟ್ರೆ ಆಟೋಮೆಟಿಕ್ ಆಗಿ ಹೆರಿಗೆ ಆಗ್ತದೆ. ಅಷ್ಟು ಹಳ್ಳಗಳು ಬಿದ್ದಿದೆ. ನಾನೆಲ್ಲೋ ನಮ್ಮ ಇಲ್ಲಿನ ಮುಖಂಡರು ನಮ್ಮೆಲ್ಲ ಗೌಡ ಸಪ್ತಗಿರಿ ಗೌಡ ಹೇಳ್ದ, ನಾನು ಏನಪ್ಪ ಒಂದಳ್ಳನ 2 ಹಳ್ಳ ಅಂದ. ಹಣ ರೋಡ್ ಪೂರ್ತಿ ಹಳ್ಳ ಅಂದ. ಇಲ್ಲಿ ಈ ರೋಡ್ ಒಂದರಲ್ಲೇ 1 ಕಿಲೋಮೀಟರಲ್ಲಿ 400 ಹಳ್ಳ ಬಿದ್ದಿದೆ. 1 ಕಿಲೋಮೀಟರ್ ಇಲ್ಲಿಂದ ಅವಿನ್ಯೂ ರೋಡ್ವರೆಗೂ ಒಂದೇ 1 ಕಿಲೋಮೀಟರ್ 400 ಹಳ್ಳ ತೋರಿಸ್ತೀನಿ. ನಾನೇ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಕುಂಟಬಿಲ್ಲೆ ಹಾಕೋ ಅಂತದ್ದು ಮಾರ್ಕ್ ಮಾಡಿದ್ದೀನಿ. ಕುಂಟಬಿಲ್ಲೆ ಆಡಕ್ಕೂ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ. ನಾವೇ ಆಡ್ಲಿ, ಜನ ಕುಂಟಬಿಲ್ಲೆ ಆಡ್ಲಿ.